ಭೇಟಿ ಮಾಡಿದ್ವಿ ಅದು ಬೇರೆ 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 ಸಬ್ಜೆಕ್ಟ್ಗೋಸ್ಕರ ಅದು ಯಾವುದೋ ಬೆಂಗಳೂರಿನಲ್ಲಿ ಸಿಕ್ಸ್ ಸೈಟ್ಗೆ ಮಾತ್ರ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡೋದು ಇಶ್ಯೂ ಇದೆ, ಅದೊಂದಿತ್ತು. ಸೊ ನಮ್ಮ ಇರಿಗೇಷನ್ ಒಂದು ಪ್ರಾಜೆಕ್ಟ್ ಇತ್ತು, ಸೊ ಅದ್ರ ಬಗ್ಗೆ ಚರ್ಚೆ. ಅದೆಲ್ಲ ಬೇಗ ಮುಗಿಬೇಕಂತ ಬೆಳಿಗ್ಗೆ ಇಳಿದೆ, ಅದು ಸೇಮ್ ಇಲ್ಲಿ ಅದೇ ಹೇಳಿದ್ರು, ಬೇಗ ಮುಗಿಬೇಕು ಅಷ್ಟೇ, ಬೇಗ ಮುಗಿಬೇಕು. ಈ ಬಸವರಾಜ ಶಿವಗಂಗ ಕೂಡ ಮತ್ತೆ ಮಾತಾಡಿದ್ದಾರೆ, DCM ಅವರೇ CM ಆಗ್ಬೇಕು ಅಂತ. ಯಾರು ಶಿವಗಂಗಾರ? ಓಕೆ, ನಾವು ಅವ್ರ ಹೆಸರಲ್ಲೇ ತಗೊಂಡ್ಬೇಕು, ಅವ್ರು ಆಗ್ಬೇಕು CM. ಅದೇ ನಮ್ಮ ಕೈಯಲ್ಲಿ ಇಲ್ಲ, ಹೇಳಿದ್ರು ನಮ್ಮ ಕೈಯಲ್ಲಿ ಏನಿಲ್ಲಲ್ಲ, ಯಾರಿಗೆ ಮಾಡಬೇಕು ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಪದೇ ಪದೇ ಹೇಳಿದ್ವಿ, ಈಗೂ ಅಷ್ಟೇ ಹೇಳ್ತೇವೆ. ಆದಷ್ಟು ಬೇಗ ಮಾಡಬೇಕಂತ ಬೆಳಿಗ್ಗೆ ಕೂಡ ಹೇಳಿದ್ವಿ, ಈಗ ಅದೇ ಹೇಳ್ತೀವಿ ಅಷ್ಟೇ. ನಮ್ಮ ಮನಸ್ಸಲ್ಲಿ ಯಾರಿಲ್ಲ, ಹೈಕಮಾಂಡ್ ಯಾರಿಗೆ ಮಾಡ್ತಾರ ಅವ್ರಿಗೆ ಅಷ್ಟೇ. ಮತ್ತೆ ಯಾಕೆ ಸತೀಶ್ ನಮ್ದೇ ಕ್ಲೇಮ್ ಇಲ್ಲ, ಎಲ್ಲ ನಮ್ಮ ಮಂತ್ರಿಯಾಗಿ ಆರಾಮಿದೆ, ಇನ್ನು 2 ವರ್ಷ ಕೆಲಸ ಮಾಡಬೇಕು, ನಂತರ ನೋಡೋಣ. ಇದಾರೆ, ಎಲ್ಲಾರು ಇದಾರೆ, ಅವ್ರಿಗೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಷ್ಟೇ. ಇಲ್ಲ, ಯಾವ್ದು ನಾವ್ಯಾವ್ದು ಮಾಡಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರು CM ಆಗಬೇಕು, ಅಧ್ಯಕ್ಷ ಯಾರಾಗಬೇಕು, ಮಂತ್ರಿ ಯಾರಾಗಬೇಕಂತ. ಸೊ ವೇಟ್ ಮಾಡೋಣ ಅಷ್ಟೇ. ಯಾವ್ದ್ರ ಬದಲಾವಣೆ ಒಪ್ಪಂದದ ಒಪ್ಪಂದ ಆಗಿತ್ತು, ಅದನ್ನೇ ಹೇಳೋದಿಲ್ಲ. ಈಗ ನಾವು ಎಲ್ಲರೂ ಹೇಳೋದೇ, ಈಗ ಎಲ್ಲ ಮಂತ್ರಿಗಳು ಬೇಗ ಅದಕ್ಕೆ ಎಸ್ ನೋ ಅಂತ ಬ್ರೇಕ್ ಆಗ್ಬೇಕಂತ ಹೇಳೋದೇ. ಎಸ್ ಅಂದ್ರೆ ಎಸ್ ಅನ್ಬೇಕು, ನೋ ಅಂದ್ರೆ ನೋ ಅನ್ಬೇಕು. ಸೊ ಮ್ಯಾಟರ್ ಕ್ಲೋಸ್ ಆಗ್ಬೇಕಷ್ಟೇ. ನಾಯಕರುಗಳು ಈ ತರ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿರೋದು ಕಾರ್ಯಕರ್ತರು ಒಂಥರ ಗೊಂದಲ ಅನ್ನುವಂಥ. ಗೊಂದಲ ಇದ್ದೇ ಇದಾರೆ, ಇಲ್ಲ ಅದಕ್ಕೆ ಹೇಳಿದ್ರು, ಗೊಂದಲ ಇದೆ, ಅದು ಇತಿಶ್ರೀ ಆಗ್ಬೇಕಂತ ಎಲ್ಲರೂ ಬಯಕೆ ಅಷ್ಟೇ. ನಮ್ಮ ಕೈಯಲ್ಲಿ ಕೇಳಿಸಿ DCM ಅವ್ರು ಹೇಳ್ಬೇಕು, ಕೇಳಿ ಅವ್ರನ್ನ. ಸಚಿವ ಸಂಪುಟ ರೀಶಫಲ್ ಆಗುತ್ತೆ, ಎಲ್ಲ ಒಟ್ಟಿಗೆ ಮಿಕ್ಸ್, ಅದು ಪ್ಯಾಕೇಜ್. CM ಬದಲಾವಣೆ ಎರಡು ಒಟ್ಟಿಗೆ ಆಗುತ್ತೆ. ಬದಲಾವಣೆ ಅಂತ ಹೇಳ್ತಿಲ್ಲ ನಾವು, ಬದಲಾವಣೆ ಅಂತ ಯಾರು ಹೇಳೋದು ನಿಮ್ಗೆ? ಅವ್ರು ತಿಳಿಸ್ಬೇಕು, ಹೈಕಮಾಂಡ್ ಮಾತ್ರ ತಿಳಿಸ್ಬೇಕು. ನಮ್ಮ ಕೈಗೆ ಹೇಳೋದಿಲ್ಲ ಅಷ್ಟೇ. ನಾವು ರಿಕ್ವೆಸ್ಟ್ ಬೇಗ ಇತ್ಯರ್ಥ ಆಗ್ಬೇಕಷ್ಟೇ. TSP ಹಣನ ಬೇರೆ ಕಡೆ ವರ್ಗಾವಣೆ ಮಾಡಿರೋದಕ್ಕೆ ಸಚಿವರು ಮತ್ತೆ ಶಾಸಕರುಗಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್, ಕಳೆದ ವಾರ ಮೀಟಿಂಗ್ ಅಲ್ಲಿ. ಅದೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ಮೀಟಿಂಗ್ ಅದಕ್ಕೆ CM ಅವರು ಟೈಮ್ ತಗೋತಾದ್ರೆ ಅಲ್ಲಿ ಹೋಗಿ ಹೇಳ್ತೀವಿ, CM ಅವ್ರಿಗೆ ಹೇಳ್ತೀವಿ. ಇದು ಗುತ್ತಿಗೆದಾರರ ಸಂಘದವರು ಕೂಡ ಭೇಟಿ ಮಾಡಿದ್ರು, ತಮ್ಮನ್ನ ಸ್ವಾಧೀನ ಅನುಭವಕ್ಕೆ ಒಂದು ಎಕ್ಸಾಮ್ಷನ್ ಕೊಡಬೇಕು, ಇದರಿಂದ ಜನರು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಸ್ ಆಯ್ತು ಸರ್. ಯಾವ್ದ್ರದ ಸ್ವಾಧೀನ ಅನುಭವ ಎಲೆಕ್ಟ್ರಿಕಲ್ ಹೇಳ್ತೀರಾ? ಅದೇ ಬಂದಿದ್ದೀವಿ, ಅವರೇ ಕರ್ಕೊಂಡ್ ಬಂದಿದ್ದೀವಿ. ನಿನ್ನಲ್ಲಿ ಬಂದಿದ್ರು, ಇವಾಗ ಅವ್ರನ್ನೇ ಭೇಟಿ ಮಾಡಿಸಿದ್ವಿ. ಅದು ಬೇಗ ಇತ್ಯರ್ಥಿ ಮಾಡ್ತು ಅಂತ ಹೇಳಿದಾರೆ ಅವ್ರು. ಅದೇ ಮೇನ್ ಅಜೆಂಡಾ ಇದೆ ಸರ್. ಇನ್ನೊಂದು ಮುಖ್ಯವಾಗಿ ಖಾತೆಗಳಾಗ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ, ಅದು ವಹಿವಾಟು ಆಗಿದೆ. ತುಂಬಾ ಜನ ಮಾಡ್ಲಿಕ್ಕೆ ಡಿಸಿಷನ್ ತೋದಿದೆ ಸರ್ಕಾರ, ಮಾಡ್ಲಿಕ್ಕೆ ಮಾಡಿದ್ರೆ ಇವುಗಳೇ ಆಗಿರ್ಬೋದು, ಅದಷ್ಟು ಬೇಗ ಮಾಡ್ಲಿಕ್ಕೆ ಹೇಳೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.